ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಪ್ರದೇಶ ಹೇಗಿದೆಯೋ ಹಾಗೆ ಗ್ರಾಮೀಣ ಪ್ರದೇಶದ ಮತಗಳು ಸಹ ನಿರ್ಣಾಯಕವಾಗುತ್ತೆ. ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬರುತ್ತೆ. ಈಗ ನಾವು ಸದ್ಯ ಹದಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ತರಳಬಾಳು ನಗರದಲ್ಲಿದ್ದೀವಿ. ಇಲ್ಲಿ ಮತದಾರರಿದ್ದಾರೆ. ಅಜರ ಏನು ಕೆಲಸದು ಆಗ್ಯಾವ? ಇದೆ ಇವಾಗೆಲ್ಲ ಮಳೆ ಬಂದು ಚೆನ್ನಾಗಿ ನಡೀತಾ ಇದಾವೆ. ಅಭಿವೃದ್ಧಿ ಕೆಲಸ ಆಗಾಕತ್ತಾವ ಹೆಂಗ್ರಿ? ಅವರು ನಡೀತಾ ಇದಾವೆ. ಅವರು ಇದು ಮಾಡ್ತಾರೆ, ಇವರು ಮಾಡ್ತಾರ. ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಈಗ ಬಹಳ ಸಮಸ್ಯೆ ಐತಿ. ಈಗ ಇಲೆಕ್ಷನ್ ಕಾವು ಜೋರ್ ಐತೆ ಅನಿಸುತ್ರಿ? ಎಲೆಕ್ಷನ್ ಕಾವು ಜೋರಿದೆ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡಿದಾರೆ. ಕಾಂಗ್ರೆಸ್ ಹೆಂಗ್ ಗೌರ್ಮೆಂಟ್ ಹೆಂಗೈತಿ ಈಗ ಸರ್ಕಾರದ ಅಭಿಪ್ರಾಯ? ಎಲ್ಲ ಮಾಡ್ತಾ ಇದಾರ. ಅವ್ರ ತಂದೆಯವರಿಂದನೂ ಸ್ವಲ್ಪ ಇದು ಮಾಡ್ಕೊಂತ ಬಂದಾರೆ. ಶಾಮನೂರ್ ಶಿವಶಂಕರಪ್ಪನವ್ರು ಇದ್ರಿ ಇಷ್ಟು ದಿವಸ ನಿಮ್ ದಕ್ಷಿಣ ಕ್ಷೇತ್ರ ಆದಾಗಿಂದ ಹೆಂಗ ಕೆಲಸ ಅಭಿವೃದ್ಧಿ ಆಗೈತೆ ಹೆಂಗಂತ? ಅವರೆಲ್ಲ ಮಾಡ್ತಾ ಇದಾರೆ. ಇನ್ಮೇಲೆ ಹೆಂಗ ಗೊತ್ತಿಲ್ಲ. ಈಗಂತೂ ಸದ್ಯ ಸ್ವಲ್ಪ ನಡೀತಾ ಇದೆ. ಹಳ್ಳಿ ಜನ ಒಂದ್ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ. ಇನ್ನು ನಮ್ ಕೆಲಸ ಆಗಿಲ್ಲ, ನಗರ ಪ್ರದೇಶದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾರ ಅನ್ನೋ ನೋವಿದೆ ಅನ್ಸುತ್ತೆ. ಅದರ ಹೆಂಗೈತಿ ಇಲೆಕ್ಷನ್ ಕಾವ? ಹೆಂಗೆ ಅಂದ್ರೆ ಕೆಲವೊಂದು ಮಾನದಂಡದ ಪ್ರಕಾರ ಬಿಜೆಪಿ. ಯಾಕ್ರಿ ಬಿಜೆಪಿ ಯಾಕಂತೀರಿ? ಬಿಜೆಪಿ ಅಂದ್ರೆ ಮೋದಿ ಕೆಲಸ ಮಾಡಿದಾನೆ ಅದಕ್ಕೆ. 4,000 ರೂಪಾಯಿಗೆ ಒಂದೊಂದು ಓಟ್ಗಳು ಬಿಕ್ರಿ ಹಾಕವ್ರಿ ಸಿಟಿಯಾಗ. 5 ತನಕ ಹೋಗವು ಕೆಲವು ಟೈಮ್ನಾಗ. ಇಲ್ಲಿ ಹಳ್ಳ್ಯಾಗೂ ತಂದು ರೊಕ್ಕ ಕೊಡ್ತಾರ, ಹಳ್ಳ್ಯಾಗೂ ಕೊಡ್ತಾರೆ. ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಕೆಲವೊಂದಿಷ್ಟು ಮಹಿಳಾ ಮತದಾರರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡೋಣ. ಹೆಂಗೈತ್ರಿ ಇಲೆಕ್ಷನ್ ಕಾವ? ಅಯ್ಯ ನಮ್ಮ ತಾಯಿಗೆ ಕೆಲಸ ಆಗ್ಯಾವಿಲ್ಲ? ಎಲ್ಲ ಇದಾವ, ಎಲ್ಲ ಆಗಿದಾವ. ಗೃಹಲಕ್ಷ್ಮಿ ರೊಕ್ಕ ಬರೋದೈತೆ? ಬರ್ತೈತೆ ಅನುಕೂಲ ಆಗೈತೆ? ಅನುಕೂಲ ಆಗೈತಿ. ಬಸ್ ಫ್ರೀ ಮಾಡಿದ್ದಕ್ಕೂ ಅನುಕೂಲ ಆಗೈತೆ? ಎಲ್ಲ ಅನುಕೂಲ ಆಗೈತಪ್ಪ. ಕಾಂಗ್ರೆಸ್ ಅಂತ ಬಿಜೆಪಿ ಅಂತ? ಏನ್ ಕಾಂಗ್ರೆಸ್ ಗೃಹಲಕ್ಷ್ಮಿ ರೊಕ್ಕ ಬರ್ತಾನಿಲ್ಲ? ಇಲ್ಲ. ಬರಲ್ಲ ಯಾಕ್ರಿ? ಏನು ಮತ್ತೆ ಯಾಕ 2 ತಿಂಗಳಿನಿಂದ ಇಲ್ಲ. 2 ತಿಂಗಳಿಂದ ಬಂದಿಲ್ಲ? ಮೊದಲು ತಿಂಗಳ ಬರ್ತಿತ್ತು? ಬರ್ತಿತ್ತು. 6 ತಿಂಗಳ ಮಟ್ಟ ಬಂದತಿ. ಆಮೇಲೆ ಬಂದಿಲ್ಲ. ಕೆಲಸ ಆಗ್ಯಾವ ಊರಾಗ? ಕೆಲಸ ಆಗ್ಯಾವ್ರಿ? ಏನ್ ಕೆಲ್ಸ ಆಗಿದಾವ? ನೀರೊಂದು ಹಾಕಿದಾರ ನೋಡು. ಏನು ಕೆಲಸ ಆಗಿಲ್ಲ? ನೀರಿಂದೊಂದು ಮನಿಗೆ ನೀರಿಂದೊಂದು ಕೆಲಸ ಆಗೈತಿ. ಅದೊಂದು ಬರ್ತಾವ. ಏನಾಗ್ಬೇಕಂದ್ರೆ ಊರು ಡೆವಲಪ್ ಆದ್ರೆ ಚೆನ್ನಾಗ. ಏನ್ ಸರ್ ರೈತರ ಕಚೇರಿ? ಏನ್ ರೈತರ ಕಚೇರಿ ಮಾಡ್ರಿ? ಹೆಂಗೈತ್ರಿ ಇಲೆಕ್ಷನ್ ಕಾವ? ಯಾರ್ಯಾರು ನಿಂತಾರು? ಏನೇನ್ ಅಭ್ಯರ್ಥಿಗಳು ಯಾರಂತ? ಎಲೆಕ್ಷನ್ ಬಹಳ ಜಿದ್ದಿನ ಐತಿ ಸರಿ. ಯಾರು ಗೆದ್ರು ಇದು ಶಾಮನೂರರಿಂದ ಸಮರ್ಥ, ಬಿಜೆಪಿಯಿಂದ ದಾಸಗರಿಯಪ್ಪ ಶ್ರೀನಿವಾಸ್ ನಿಂತಾರೆ. ಒಳ್ಳೆ ಫೈಟ್ ಚೆನ್ನಾಗಿದೆ. ಯಾರೇ ಗೆದ್ರು ಸ್ವಲ್ಪ ಅಂತರದಾಗ ಗೆಲ್ತಾರೆ. ಯಾರು ಚಲೋ ಅಂತೀರಿ? ಕಾಂಗ್ರೆಸ್ ಚಲೋನೋ ಬಿಜೆಪಿ ಚಲೋನೋ? ಈಗ ನಾವು ನೋಡ್ರಿ ಹೇಳಕಂದ್ರೆ ಈಗ ವಂಶ ಪಾರಂಪರ್ಯ ಆಡಳಿತ ಬೇಡ, ಬೇರೆ ಯುವಕರಿಗೆ ಕೊಡ್ಬೇಕು ಅನ್ನೋದು ಒಂದು ಆಸೆ ಐತೆ ನಮಗೆ. ಈಗ ಅವ್ರ ಅಜ್ಜ ಆಗಿದ್ರು, ಅವ್ರ ಅಪ್ಪ ಆಗಿದ್ದಾರೆ, ಅವ್ರ ಅಮ್ಮ ಆಗಿದ್ದಾರೆ. ಈಗ ಅವನು ಹುಡುಗ ಅವನಿನ್ನು ಅಂತ ರಾಜಕೀಯ ಇದು ಇಲ್ಲ. ಸುಮ್ಮನೆ ಈಗ ಆಸೆ ಇದಲ್ಲ, ದುರಾಸೆ ಮಾಡ್ತಾರೆ ಕಾಂಗ್ರೆಸ್ನವರು. ಬೇರೆ ಬಿಟ್ಕೊಡ್ಬೇಕಾಯ್ತು. ಹಿಂದುಳಿದ ವರ್ಗದವ್ರು ಅಲ್ಪಸಂಖ್ಯಾತರು ಇದ್ರು ಪಾಪ. ಅಲ್ಲಿ ಕಾಂಗ್ರೆಸ್ನವ್ರು ನಾವೆಲ್ಲ ಗ್ಯಾರಂಟಿ ಕೊಡತ್ತು ಅಂತೀರಿ. ನಿಮ್ಮ ಮನೆಯವ್ರ ಅಕೌಂಟ್ಗೆ 2,000 ರೂಪಾಯಿ ಬರ್ತಿರ್ಬೇಕು. ಈಗ ಅವ್ರಿಗೆ 2,000 ಕೊಟ್ಟಿದ್ದಾರೆ, ನಮ್ಮ ಜೇಬಿನೊಳಗೆ 10,000 ಖಾಲಿ ಮಾಡಿದ್ದಾರೆ. ಅದಕ್ಕೆ ಬದಲಾವಣೆ ಬೇಕು. ಒಂದು ಸ್ವಲ್ಪ ನರೇಂದ್ರ ಮೋದಿ ತರ ಕೆಲಸ ಮಾಡಿದಂತ ಬಿಜೆಪಿ ಸರ್ಕಾರನೇ ಬೇಕು. ಬಿಜೆಪಿ ಬಂದ್ರೆ ಕ್ಷೇತ್ರನ ಅಭಿವೃದ್ಧಿ ಆಕತೆ. ಒಳ್ಳೆ ಸಂಸ್ಕಾರದ ಇಟ್ಕೊಂಡ ಬೆಳಿತಾರೆ. ಏನು ಸಮರ್ಥ ಅಭ್ಯರ್ಥಿ ಅಂತಿರು? ದಾಸಕರಿಯಪ್ಪ ಅವರು, ಶ್ರೀನಿವಾಸ್ ದಾಸಕರಿಯಪ್ಪ ಬಂದ್ರೆ ಚಲೋ ಅಂತಿರು? ದಾಸಕರಿಯಪ್ಪರು ಒಳ್ಳೆರೆ, ಅವರು ಒಳ್ಳೆರೆ. ಸಮರ್ಥ ಅವರು ಸಹ ಈಗ ಅವ್ರ ಅಜ್ಜ ತಿರ್ಕೊಂಡ ಮೇಲೆ ಅವರು ಮೊಮ್ಮಗಿಗೆ ಟಿಕೆಟ್ ತಗೊಂಬಂದಿದ್ದಾರೆ. ನೋಡ್ಬೇಕು ಏನಾಗುತ್ತೆ, ಕಾದು ನೋಡ್ಬೇಕು. ಜನಗಳ ನಿರ್ಧಾರ ಏನು ಸಿಗುತ್ತೋ ಅದು. ನಿಮ್ಮ ಮನ್ಯಾಗ ಗೃಹಲಕ್ಷ್ಮಿ ಅಕೌಂಟ್ ಬರತ್ತೈತ್ರಿ? ಬರುತ್ತೆ ಏನು ಅನುಕೂಲ ಸರ್? ಅದೇ ಹೇಳಿಲ್ವ, ಎಣ್ಣೆ ರೇಟು, ಒಳ್ಳೆಣ್ಣೆ ರೇಟು ಅವೆಲ್ಲ ಜಾಸ್ತಿ ಆಗಿದಾವೆ. ದಿನಸಿ ಸಾಮಾನ ರೇಟ್ ಜಾಸ್ತಿ ಆಗಿದಾವೆ. ಬಾಡಿ ಎಣ್ಣೆ ರೇಟನು ಜಾಸ್ತಿ ಆಗೈತಿ, ಗಾಡಿ ಎಣ್ಣೆ ರೇಟನು ಜಾಸ್ತಿ ಆಗೈತಿ. ಎಲ್ಲ ಜಾಸ್ತಿನೇ. ಎಲ್ಲ ರೈತರಿಗೆ ಹೊಡ್ತಾ ಸರ್. ಯಾರಿಗೇನಿದೆ ಇದ್ರಲ್ಲಿ? ರೈತರೇ ಅನುಭವಿಸ್ಬೇಕು. ಜನಗಳ ನಿರ್ಧಾರ ಏನು ಯಾರನ್ನ ಜಯಶೀಲರಾಗಿ ಮಾಡ್ತಾರೆ ಜನಗಳಿಗೆ ಬಿಟ್ಟಿದ್ದು. ಇಲೆಕ್ಷನ್ ಕಾವ ಏನು ಜೋರ್ ಐತೆ? ಚೆನ್ನಾಗೈತಿ, ನಡೀತೈತಿ. ಯಾರ ಪರ ಒಲವು ಐತಿ ನಿಮ್ದು? ನಮ್ದು ಬಿಜೆಪಿ ಪರ ಒಲವು ಐತಿ. ಯಾಕ್ರಿ? ಇಲ್ಲ, ಯಾವಾಗಿನಿಂದ ನಾವು ಬಿಜೆಪಿನೇ ಮಾಡ್ಕೊಂತ ಬಂದವಿ. ಹಂಗಾಗಿ ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ. ಅಲ್ಲಿ ಕ್ಷೇತ್ರದ ಕೆಲಸ ಆಗ್ಯಾವ ಹೆಂಗ? ಕೆಲಸ ಏನು ಕೆಲಸ? ಏನು ರೈತರಿಗೆ ಜೀವನನೇ ಕಷ್ಟ. ನಿಮ್ಮ ಮನೆಯವ್ರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಬರೋದೈತೆ? ಬರುತ್ತೆ, ಕೆಲವೊಂದು ಸರಿ ಬರ್ತೈತೆ, ಕೆಲವೊಂದು ಸರಿ ಬರೋದೇ ಇಲ್ಲ. ಅದು ಏನು ಊರಾಗ ಏನೇನು ಕೆಲಸ ಆಗ್ಬೇಕಂತೀರಿ? ಊರಲ್ಲಿ ನಮಗೆ
ಬೀದಿ ದೀಪ, ಆಮೇಲೆ ಕುಡಿಯೋ ನೀರು, ಆಮೇಲೆ ಚರಂಡಿಗಳು ಇವೆಲ್ಲ ಆಗ್ಬೇಕು. ಆಮೇಲೆ ಚಾನಲ್ಗಳೆಲ್ಲ ಕ್ಲೀನ್ ಆಗ್ಬೇಕು. ಚಾನಲ್ಗಳಂತೂ ಕಾಡಾದಂಗೆ ಆಗಿಬಿಡ್ದವೆ. ಇಲೆಕ್ಷನ್ ಕಾವು ಹೆಂಗೈತ್ರಿ? ಕಾಂಗ್ರೆಸ್ ಜೋರೈತಿ. ಕಾಂಗ್ರೆಸ್ ಜೋರೈತೆ ಹೆಂಗ್ರಿ? ಹೆಂಗ್ರಿ ಅಂದ್ರೆ ಅಲ್ಲ ಫುಲ್ ಜೋರೈತೆ ಏನು ಐತಾಗ ಸಾಧಾರಣ ಮಟ್ಟಿಗೆ. ಈಗ ಹಳ್ಳ್ಯಾಗ ಕೆಲಸದು ಆಗ್ಯಾವ್ರಿ. ಈಗ ದಾವಣಗೆರೆ ದಕ್ಷಿಣ ಅಂದ್ರೆ ಸಿಟಿನೂ ಬರ್ತೈತಿ, ಹಳ್ಳಿ ಬರ್ತೈತಿ. ಹಳ್ಳಿ ಕಡೆ ಕೆಲಸ ಆಗತ್ತವ ಹೆಂಗಿಲ್ರಿ? ಏನು ಸಾಧಾರಣ ಕೆಲಸಗಳು ಅಂತ ಜೋರು ಆಗ್ತಾ ಇಲ್ಲ. ಜೋರ್ ಆಗತ್ತಿಲ್ಲ, ಇನ್ನ ಆಗ್ಬೇಕು. ಆಗ್ಬೇಕು. ಏನು ಮಾಡಿದಾರೆ ಅವರು? ಒಂದು ಮನೆಗಳು ಬರಲ್ಲ, ಒಂದು ಏನು ರೋಡ್ಗಳು ಅರ್ಧ ಬರ್ದಾಗಿ ನಿಂತದವೆ. ಏನು ಅಷ್ಟು ಕಷ್ಟ ಇದೆ. ಈಗ ಹಳ್ಳಿ ಕಡೆ ಯಾರು ನೋಡೋದಿಲ್ಲ ಅಂತೀರಿ? ಯಾರು ಬರ್ತಾರ ಬರೋದೇ ಇಲ್ಲ ಅವರು, ತಿರುಗಿ ನೋಡಲ್ಲ. ಈ ಇಲೆಕ್ಷನ್ ಟೈಮ್ನಾಗ ಅಡ್ಡ ಬರ್ತಾರಂತೀರಿ? ಯಾರು ಇದುವರೆಗೂ ಬಂದಿಲ್ಲಪ್ಪ ಅವರು. ಇಲೆಕ್ಷನ್ ಅಂದ್ರೂ ಬಂದಿಲ್ಲ ಅವ್ರು, ಯಾರು ಬಂದಿಲ್ಲ ಇಲ್ಲಿ. ಎಲೆಕ್ಷನ್ ಕಾವು ಭಾಳ ಚೆನ್ನಾಗೈತೆ ಸರ್. ವಾತಾವರಣ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಹಳ್ಳಿಯಾಗ ಏನು ಕೆಲಸ ಆಗಿಲ್ಲ ಅಂತಾರ್ರಿ? ಹಳ್ಳಿಯಾಗಲ್ಲ ಸರ್, ಸಿಟಿಗೂ ಆಗಿಲ್ಲ, ಹಳ್ಳಿಗೂ ಕೆಲಸ ಆಗಿಲ್ಲ. ಆಗ ವ್ಯವಸ್ಥೆಯಲ್ಲಿ ಯಾಕಂದ್ರೆ ಅಧಿಕಾರ ಒಂದು ಮನೇಲಿತ್ತು. ಅವರು ಶಾಮನೂರು ಶಿವಶಂಕರಪ್ಪನವರೇ ಶಾಸಕರಾಗಿದ್ದರು 30 ವರ್ಷಗಳಿಂದ. ಅಧಿಕಾರದಲ್ಲಿದ್ದಾಗ ಅವ್ರು ಏನು ಸೇವೆ ಮಾಡಿಲ್ಲ, ಏನು ಕಾಮಗಾರಿಗಳು ನಡೆಯಿಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಹಂಗಾಗಿ ಏನು ಕಾಣ್ತಿಲ್ಲ ಅಭಿವೃದ್ಧಿ ಕೆಲಸ. ಈಗ ಮತ್ತೆ ಅವ್ರ ಮೊಮ್ಮಗ ಕೊಟ್ರಲ್ರಿ? ಇನ್ನು ಮುಂದೆ ಕಾಣಲ್ಲ ಅಂತ ಅಲ್ಲಿ ಲೆಕ್ಕ. ಅವ್ರಿಗೇನು ಅಧಿಕಾರ ಒಂದು ಮನೆ ಒಳಗೆ ಇರಬೇಕು ಅನ್ನೋದು ಅಷ್ಟೇ ಉದ್ದೇಶ. ಅವ್ರಿಗೆ ಅಧಿಕಾರ ಆಗಬೇಕು ಅಂದರೆ ರಾಜಕಾರಣದಲ್ಲಿದ್ದು ಅಧಿಕಾರ ಯಾಕೆ ಉಳಿಸ್ಕೊಬೇಕು ಅಂದರೆ ಮುಖ್ಯವಾಗಿ ಅವರು ಏನು ಬಿಸ್ನೆಸ್ಗಳಿದಾವಲ್ಲ, ಅವರು ಏನು ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಇವನ್ನೆಲ್ಲ ಕಾಪಾಡ್ಕೊಳಕ್ಕೋಸ್ಕರ ಅಧಿಕಾರ ಬೇಕಷ್ಟೇ. ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಬಿಜೆಪಿ ಅಭ್ಯರ್ಥಿ ದಾಸ್ ಕರಿಯಪ್ಪ ಹೇಗಿದ್ದಾರೆ? ಶ್ರೀನಿವಾಸ್ ದಾಸ್ ಕರಿಯಪ್ಪ ಸರ್, ಅವನು ಶ್ರೀಸಾಮಾನ್ಯ, ಬಡವರಲ್ಲಿ ಅವನು ಒಬ್ಬ, ಜನಸಾಮಾನ್ಯರೊಬ್ಬ, ನಮ್ಮ ಬಡವರೊಬ್ಬ ಸೇವೆ ಮಾಡ್ಕೊಂತ ಬೆಳೆದು ಬಂದಿರೋಂಥ ಒಬ್ಬ ಹುಡುಗ. ಸರ್, ಯಾವ ಬಣನೂ ಇಲ್ಲ ಸರ್. ಈಗ ಬಿಜೆಪಿ ಒಂದೇ ಬಣ, ಕಮಲ ಬಣ, 100ಕ್ಕೆ 100 ಗೆಲ್ತಾರೆ ಸರ್. ಯಾವುದೇ ಬಣ ಇಲ್ಲ. ಸಿದ್ದೇಶ್ವರನವರ ನೇತೃತ್ವದಲ್ಲಿ ರವೀನಾಥ್ ಸಾಹೇಬರು ಮಾರ್ಗದರ್ಶನದಲ್ಲಿ ರೇಣುಕಾಚಾರ್ಯ ಅವರ ಸಹಕಾರದೊಂದಿಗೆ 100ಕ್ಕೆ 100 ಗೆಲ್ತೀವಿ ಸರ್, ತೊಂದರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.